ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಎಸ್ಜೆಸಿಐಟಿ ಕಾಲೇಜಿನ ಬಳಿ ಕಳೆದ ಶನಿವಾರದಂದು ಕೆಎಸ್ಆರ್ಟಿಸಿ ಬಸ್ ಚಾಲಕನ ಆತುರದ ಎಡವಟ್ಟಿಗೆ ವಿದ್ಯಾರ್ಥಿನಿಯ ಭವಿಷ್ಯವೇ ಬಲಿಯಾಗಿರುವ ಘಟನೆ ನಡೆದಿತ್ತು. ಕೆಂಪೇಗೌಡ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಬಸ್ ಹತ್ತುವ ಭರದಲ್ಲಿ ಡೋರ್ನಲ್ಲಿ ನಿಂತಿದ್ದು ಬಸ್ ಸಡನ್ ಮೂವ್ ಆದ ಕಾರಣ ಆಯತಪ್ಪಿ ಕೆಳಗೆ ಬಿದ್ದಿದ್ದು. ಈ ವೇಳೆ ಬಸ್ನ ಹಿಂಬದಿಯ ಚಕ್ರಗಳು ವಿದ್ಯಾರ್ಥಿನಿಯ ಕಾಲುಗಳ ಮೇಲೆಯೇ ಹರಿದು ಕಾಲುಗಳು ಸಂಪೂರ್ಣ ಅಪ್ಪಚ್ಚಿಯಾಗಿತ್ತು. ಇದರಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವಿದ್ಯಾರ್ಥಿನಿಯನ್ನ ಕೂಡಲೇ ಆಸ್ಪತ್ರೆಗೆ ರವಾನೆ ಮಾಡಿದ್ರಿಂದ ಸಾವಿನಿಂದ ಪಾರಾಗಿದ್ದಳು. ಘಟನೆಯಲ್ಲಿ ಕಾಲುಗಳು ಕಂಪ್ಲೀಟ್ ಅಪ್ಪಚ್ಚಿಯಾಗಿರೋದ್ರಿಂದ ಕಾಲುಗಳು ಉಳಿಯೋದು ಸಹ ಅನುಮಾನ ಎಂಬಂತಾಗಿತ್ತು. ಚಿಕ್ಕಬಳ್ಳಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ 2 ಚಿಕಿತ್ಸೆ ಮಾಡಿದ್ದು ಜೀವನ್ ಮರಣದ ಹೋರಾಟ ನಡೆಸುತ್ತಿದ್ದಾಳೆ. ಹೀಗಿರುವಾಗ ಕಾಂಗ್ರೆಸ್ ಎಐಸಿಸಿ ಸದಸ್ಯ ರಕ್ಷಾರಾಮಯ್ಯ ವಿದ್ಯಾರ್ಥಿನಿ ಚಿಕಿತ್ಸೆ ಪಡೆಯುತ್ತಿದ್ದ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿನಿಯ ಪೋಷಕರ ಜೊತೆ ಯೋಗಕ್ಷೇಮ ವಿಚಾರಿಸಿ ವೈದ್ಯರಿಂದ ಮಾಹಿತಿ ಪಡೆದುಕೊಂಡು ವಿದ್ಯಾರ್ಥಿನಿಯ ಪರ ನಿಲ್ಲುವುದಾಗಿ ಭರವಸೆ ನೀಡಿದ್ದಾರೆ. ಅಲ್ಲದೆ ಸರ್ಕಾರದಿಂದ ವಿದ್ಯಾರ್ಥಿನಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಒದಗಿಸಿಕೊಡುವ ಕೆಲಸ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಹೋದ ವಾರದಲ್ಲಿ ಒಂದು ಕೆಎಸ್ಆರ್ಟಿಸಿ ಮತ್ತು ಮಗುದೊಂದು ಘಟನೆ ಆಗಿತ್ತು. ಆಕ್ಸಿಡೆಂಟೇ ಅಂತ ಹೇಳ್ಬೋದಲ್ಲಿ ಸರ್ಕಾರದಿಂದ ನಮ್ಮ ಸ್ಥಳೀಯ ಪ್ರತಿಯೊಬ್ಬರ ನಾಯಕರುಗಳಿಂದ ಯುವಕರಿಂದ ಹೆಚ್ಚಾಗಿ ಆ ಕಾಲೇಜಿನ ಯುವಕರು ಬಂದು ನಮ್ಮ ಯಾವ ರೀತಿಯ ಒಂದು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಅ ವೆರಿ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ನೋಟಬಲ್ ಇವೆಂಟ್. ಯಾಕಂದರೆ ಇಂಥ ಒಂದು ಇನ್ಸಿಡೆಂಟು ಆಗಲ್ಲ ಅಂತ ಹೇಳಲ್ಲ, ಆದರೆ ಈ ಒಂದು ಮಟ್ಟಕ್ಕೆ ಅದಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ನಮ್ಮ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಜನತೆ ಮಾಡಿದ್ದಾರೆ. ಇಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ರಾಮಲಿಂಗರೆಡ್ಡಿ ಸಾಹೇಬರು, ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬರು ಎಲ್ಲರೂ ಪ್ರತಿಯೊಬ್ಬರು ಕುಟುಂಬದವ್ರ ಜೊತೆ ಮಾತಾಡಿ ಅವ್ರಿಗೊಂದು ಸಪೋರ್ಟ್ ಸಿಸ್ಟಮನ್ನು ಕೊಟ್ಟು ಇಲ್ಲಿ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿಯ ಒಂದು ಪೇಮೆಂಟ್ಗಳಾಗ್ದಿರ ಈ ಮಗುಗೆ ನ್ಯಾಯ ಸಿಗಬೇಕು ಅಂತ ಮಾಡಿಸ್ಕೊಟ್ಟಿದ್ದಾರೆ. ಆ ಡ್ರೈವರ್ಗಳು ಸಸ್ಪೆನ್ಷನಲ್ಲಿದ್ದಾರೆ, ಇವಾಗ ಅವ್ರ ಮೇಲೆ ಎಂಕ್ವೈರಿ ಕೂರುತ್ತೆ. ಇಂಥ ಒಂದು ಇನ್ಸಿಡೆಂಟ್ಗಳು ಸ್ವಲ್ಪ ಆದಷ್ಟು ಹೆಚ್ಚಾಗಿ ನಾವು ಅವಾಯ್ಡ್ ಮಾಡುವಂಥ ಒಂದು ಸ್ಟೂಡೆಂಟ್ಸ್ಗೆ ಎಜುಕೇಟ್ ಮಾಡುವಂಥ ಕೆಲಸ ಮಾಡಬೇಕು ನಾವೆಲ್ಲ. ಸೊ ಇವಾಗ ಬಸ್ಗಳು ಹೆಚ್ಚು ಮಾಡಬೇಕಾಗುತ್ತೆ, ಯಾಕಂದರೆ ಆವತ್ತಿನ ದಿನ ಆ ಬಸ್ಸು ತುಂಬ ಫುಲ್ ಕೆಪಾಸಿಟಿ ನಡೀತಾ ಇತ್ತು. ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಇನ್ನೂ ಒಂದು 8ರಿಂದ 10 ಆಗಲಿ 10ರಿಂದ 15 ಬಸ್ಗಳಾಗಲಿ ಈ ನಮ್ಮ ಚಿಕ್ಕಬಳ್ಳಾಪುರ ದೇವನಹಳ್ಳಿ ರೀಜನ್ಗಳು ಬರಬೇಕು ಅಂತ ನಾವು ಸಾರಿಗೆ ಮಂತ್ರಿಗಳ ಮನವಿ ಮಾಡ್ಕೊಂಡಿದ್ದೀವಿ. ಭಾಳಷ್ಟು ಸರ್ಜರಿಗಳು ಬೇಕಾಗುತ್ತೆ. ಇವಾಗಲೇ 2 ಸರ್ಜರಿ ಹಾಸ್ಪಿಟಲ್ ಮಾಡಿದ್ದಾರೆ, ಇನ್ನೂ 3 ಸರ್ಜರಿಗಳು ಬೇಕಾಗುತ್ತೆ. ಇದು ಆರ್ಥೋಪೆಡಿಕ್ ಅಂದರೆ ಅದು ಎಕ್ಸ್ಟ್ರಾ ಟೈಮು ಎತ್ಕೊಳ್ಳುತ್ತೆ. ರೆಗ್ಯುಲರ್ ಒಂದು ಕೋಲ್ಡು ಕಾಫ್ ಏನಾದಿದ್ರೆ ಒಂದು 2-3 ಡೇಸ್ಗೆ ಹೋಗುತ್ತೆ. ಅದು ಆರ್ಥೋಪೆಡಿಕ್ ಅಂದರೆ ನ್ಯಾಚುರಲ್ ಹೀಲಿಂಗ್ ಆಗಬೇಕು. ಅದಕ್ಕೆ 1.5 ತಿಂಗಳಿಂದ 2 ತಿಂಗಳು ಬರೀ ಬೇಸಿಕ್ ಹೀಲ್ ಆಗೋಕ್ಕೆ, ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ಒಂದು 1 ವೀಕ್ ಆಗಿದೆ ಡಾಕ್ಟರ್ಗಳಿಂದ. ಬಟ್ ದ ಹಾಸ್ಪಿಟಲ್ ಹಿಯರ್ ಇಸ್ ಡನ್ ಅ ವೆರಿ ಫೈನ್ ಜಾಬ್. ಡಾಕ್ಟರ್ಗಳು ತುಂಬ ಆ್ಯಕ್ಟಿವ್ ಆಗಿ ಟೆನ್ಷನಿಂದ ಈ ಕೇಸ್ನ ಟ್ರೀಟ್ ಮಾಡಿದ್ದಾರೆ. ಮುಂಬರುವ ಮೋಸ್ಟ್ಲಿ ಒಂದು 6 ಮಂತ್ಸ್ ಇಲ್ಲ ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ. ಮಗು ಓದಬೇಕು. ಅದಕ್ಕೆಲ್ಲ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಬೇಕೋ ನಾವು ನಿಂತ್ಕೊಂಡು ಅದನ್ನು ಮಾಡ್ತೀವಿ ಅಂತ ಭರವಸೆ ಮಾಡ್ತೀವಿ. ನಾವು ಅದನ್ನು ಒತ್ತಾಯ ಮಾಡ್ತೀವಿ, ಯಾಕಂದರೆ 6 ಜನ ಹೆಣ್ಮಕ್ಳಿದ್ದಾರೆ ಅದೇ ಕುಟುಂಬದಲ್ಲಿ. ಸೊ ಸರ್ಕಾರದಿಂದ ಏನೇ ಆಗುತ್ತೆ ಅದನ್ನು ನಾವು ಖಂಡಿತ ಆಗುವಷ್ಟು ಕೆಲಸ ಅಂತೂ ಮಾಡ್ತೀವಿ. ನೀವೇ ಭೇಟಿ ಕೊಡೋಕ್ಕೆ ಕಾರಣ ಏನು ಸರ್? ಇದು ಇವಾಗ ಹಾಸ್ಪಿಟ್ಲ್ ಅಂದರೆ ನಮ್ಮದು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದಾರೆ ನಮ್ಮ ಹಾಸ್ಪಿಟ್ಲಲ್ಲಿ, ರಾಮಯ್ಯ ಹಾಸ್ಪಿಟ್ಲಲ್ಲಿ. ಸೊ ಅವ್ರದ್ದು ಒಂದು ಇಂಟ್ರಾಕ್ಷನ್ ನಡೀಲಿ. ಇವಾಗ ಕರೆಂಟ್ ಡಾಕ್ಟರ್ಸ್ ಒಂದು ಸಲ ಮಾತಾಡಿ ಸೆಕೆಂಡ್ ಒಪಿನಿಯನಲ್ಲಿ ಯಾವುದೂ ಒಂದು ಹಾಮ್ ಇರಲ್ಲ. ಯಾಕಂದರೆ ಕೆಲವೊಂದು ಡಾಕ್ಟರ್ದು ಪ್ರಾಸೆಸ್ ಬೇರೆ ಇರುತ್ತೆ, ಅವ್ರ ಸಿಸ್ಟಮ್ಗಳು ಬೇರೆ ಇರುತ್ತೆ. ಜಾಯಿಂಟ್ ಒಂದು ರಿಪೋರ್ಟ್ ಮಾಡಿದಾಗ ಇನ್ನೂ ಒಂದು ಮಗುಗೆ ಹೆಲ್ಪ್ ಆಗಲಿ ಅಂತ ಆ ಒಂದು ಕಾರಣಕ್ಕೆ ಒಂದು ಡಾಕ್ಟರ್ಗಳ ಹತ್ರ ಮಾತಾಡಿದ್ವಿ. ನಮ್ಮ ಹಾಸ್ಪಿಟಲ್ ಏನಾದರೂ ವ್ಯವಸ್ಥೆ ಮಾಡಿಸ್ಬೋದಾ ಅಂತ ಅದೇ ಹೇಳಿದ್ದೀವಿ. ಇವಾಗ ಜಸ್ಟ್ ನಮ್ಮ ಸೀನಿಯರ್ ಡಾಕ್ಟರ್ ಹತ್ರ ಮಾತಾಡಿ ಭಾಳಷ್ಟು ಒಳ್ಳೆ ಕೇರ್ ಕೊಟ್ಟಿದ್ದಾರಾಗಲಿ ಈ ಆಸ್ಪತ್ರೆಯಲ್ಲಿ. ಸೊ ನೆಕ್ಸ್ಟ್ ಮೋಸ್ಟ್ಲಿ 1 ಮಂತ್ ಇರಬೇಕಾಗಿತ್ತು ಇಲ್ಲಿ. ಯಾವಾಗ ನಾವು ಅವ್ರ ತಾಯಿಗೆ ಮತ್ತು ಮಗುಗೆ ಅದೇ ಹೇಳಿದ್ದೀವಿ, ಯಾವಾಗ ಕಂಫರ್ಟ್ ಆಗುತ್ತೆ ಅವ್ರ ಮನೆಗೆ ಹೋಗ್ಬೋದು. ಮನೇಲಿ ಸ್ವಲ್ಪ ದಿನ ಇದ್ದು ಬೇಕಾರೆ ಅದ್ರ ನಂತರ ಏನೇ ರೀತಿಯ ಟ್ರೀಟ್ಮೆಂಟ್ಗಳು ಬೇಕಿದ್ರೂ ನಮ್ಮ ಹಾಸ್ಪಿಟ್ಲು ಇದೆ. ಮತ್ತು ಹೆಜ್ಜೆ ಅಂತ ಇನ್ನೊಂದು ಆರ್ಥೋಪೆಡಿಕ್ ಹಾಸ್ಪಿಟ್ಲು ಇದೆ. ಯಾವುದೇ ಹಾಸ್ಪಿಟಲಲ್ಲಿ ನಮ್ಮ ಕಡೆಯಿಂದ ಆ ಮಗುಗೆ ಏನೇ ರೀತಿಯ ಒಂದು ಅನುಕೂಲ ಆಗುವಂತೆ ನಾವು ಖಂಡಿತ ನೋಡ್ಕೊತೀವಿ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.